ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಈಗ ಹಬ್ಬಕ್ಕೆಲ್ಲ ಚಕ್ಲಿ ಮಾಡ್ಕೊಳ್ತೀವಿ ನೋಡಿ. ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಲ್ವಾ, ಈ ರೀತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದನ್ನು ಒಂದು ಗರ್ಗರಿಯಾಗಿ ನಾವು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 15 ಡೇಸ್ ತನಕ ಹೊರಗಡೆನೇ ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಬೋದು. ಹಾಳಾಗೋದಿಲ್ಲ ಸ್ವಲ್ಪನೂ. ಚಕ್ಲಿ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಒಂದು 2 kg ಅಕ್ಕಿಯನ್ನು, ಅಂದರೆ 2 ಸರಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಫಸ್ಟು 1 kg ಅಕ್ಕಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ, ಮತ್ತು ಇನ್ನೊಂದು ಸರಿ ಇದೇ ರೀತಿ 1 kg ಅಕ್ಕಿಯನ್ನು 2 ಸರಿ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ, ಜಾಸ್ತಿ ಕ್ವಾಂಟಿಟಿಯಲ್ಲಿರೋದ್ರಿಂದ. ಫಸ್ಟ್ ಈ ಥರ ಅಕ್ಕಿಯನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ, ತುಂಬ ಚೇಂಜ್ ಆಗೋದು ಬೇಡ, ಒಂದು ಸ್ವಲ್ಪ. ನಂತರ ಅದಕ್ಕೆ ಒಂದು 20ರಿಂದ 25 ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ. ಅಂದರೆ kg ಅಕ್ಕಿ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಒಣಮೆಣಸಿನ್ಕಾಯಿನೂ ಸಹ ಜಾಸ್ತಿ ಸೇರಿಸ್ಕೊತಾ ಇದ್ದೀವಿ. ನೀವು ಅಕ್ಕಿಯನ್ನು ಕಡಿಮೆ ತೊಗೊಂಡ್ರೆ ಒಣಮೆಣಸಿನ್ಕಾಯಿನೂ ಸಹ ಕಡಿಮೆನೇ ಹಾಕ್ಕೊಳ್ಳಿ. ಟೇಸ್ಟಿಗೆ ಯಾವ ರೀತಿ ಬೇಕು ಖಾರಕ್ಕೆ ತಕ್ಕನಾಗಿ ಒಣಮೆಣಸಿನ್ಕಾಯಿನ ಸೇರಿಸ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಒಂದು 3/4 kg ಉದ್ದಿನ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತುಂಬ ಅಲ್ಲ, ಒಂದು ಸ್ವಲ್ಪ ಅದಿನೇನು ಕಲರ್ ಚೇಂಜ್ ಆಗ್ಲಿಕ್ಕೆ ಬರುತ್ತಲ್ವ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಅಕ್ಕಿಯನ್ನು, ಒಣಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಫ್ರೈ ಮಾಡ್ಕೊಂಡ್ಮೇಲೆ 1 ಹಿಡಿಯಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಒಂದು 2 ಬೌಲಷ್ಟು ಹುರ್ಗಡ್ಲೆಯನ್ನು ಸೇರಿಸ್ಕೊಬೇಕು. ಇಲ್ಲೊಂಚೂರು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. 2 ಬೌಲಷ್ಟು ಹುರ್ಗಡ್ಲೆಯನ್ನು ಸೇರಿಸ್ಕೊಳ್ಳಿ. ನಂತರ ಇದನ್ನು ನೋಡಿ ಮಿಲ್ ಮಾಡಿಸ್ಕೊಂಡು ಬಂದಿರೋದು ಹೊರಗಡೆ, ಅಂದರೆ ಇನ್ನು ಗ್ರೈಂಡ್ ಮಾಡಿಕೊಡ್ತಾರೆ ಅಲ್ವಾ, ಅಲ್ಲಿ ಏಕೆಂದರೆ ಕ್ವಾಂಟಿಟಿ ಜಾಸ್ತಿ ಇತ್ತಲ್ವ, ನೀವು 1 ಕಪ್ಪಷ್ಟು ಮಾಡ್ಕೊಳ್ಳೋದಾದರೆ ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಬೋದು. ನಂತರ ನೋಡಿ, ಇಲ್ಲಿ ಒಂದು ದೊಡ್ಡ ಬೌಲಷ್ಟು ಇದಕ್ಕೆ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು, ಅಂದರೆ ಒಂದು 2 ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ಬಿಳಿ ಎಳ್ಳು ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಂತರ ನೋಡಿ, ಇಲ್ಲಿ ಎಣ್ಣೆ ಅಂದರೆ ತುಂಬ ಚೆನ್ನಾಗಿ ಕಾಯಿಸಿರುವಂತಹ ಎಣ್ಣೆಯನ್ನು ಮತ್ತು ಬೆಣ್ಣೆಯನ್ನು ಒಂದು 2 ಸ್ಪೂನಷ್ಟು ಸೇರಿಸ್ಕೊಬೋದು ಇದಕ್ಕೆ. ಅದಕ್ಕೆ ಒಂದು ಬೌಲಷ್ಟು ಬಿಸಿ ಎಣ್ಣೆಯನ್ನು ಸಹ ಸೇರಿಸ್ತಾ ಇದ್ದೀವಿ, ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ. ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಬಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ತಣ್ಣೀರಲ್ಲೇ ಕಲಿಸ್ಕೊತಾ ಇರೋದು. ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇದೇನು ನೆನೆಯೋದೇನು ಬೇಡ, ಅಂದರೆ ಅದೇನು ತುಂಬ ನೆಂದುಬಿಟ್ರೆ ಏನಾಗುತ್ತೆ, ಎಣ್ಣೆ ಕುಡಿದ್ಬಿಡುತ್ತೆ ಅದು ಚಕ್ಲಿಗಳು. ಅದರಿಂದ ಈಗೇನು ನಾವು ಕಲಿಸ್ಕೊಳ್ತೀವಿ ನೋಡಿ, ಮಿಕ್ಸ್ ಮಾಡ್ಕೊಳ್ತೀವಿ, ಇಮಿಡಿಯೇಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಈಗ ಎಣ್ಣೆ ಕಾಯ್ದ ತಕ್ಷಣ ಇಮಿಡಿಯೇಟಾಗಿ ಇದೇ ರೀತಿ ಎಣ್ಣೆಯಲ್ಲೇ ಬಿಡ್ಬೋದು ಚಕ್ಲಿಗಳನ್ನ ಬೇಕಿದ್ರೆ. ಅಂದರೆ ಕಷ್ಟ ಆಗಲ್ಲ, ಪ್ರಾಕ್ಟೀಸ್ ಇದೆ ಅನ್ನೋರು ಇದೇ ರೀತಿ ಎಣ್ಣೆ ಒಳಗೆ ಚಕ್ಲಿಗಳನ್ನ ಬಿಡ್ಬೋದು. ಅಂದರೆ ಒಂದು ಸ್ವಲ್ಪ ಶೇಪ್ ನೋಡಿ ಕಷ್ಟ ಆಗುತ್ತೆ, ಏಕೆಂದರೆ ಬಿಸಿ ಎಣ್ಣೆ ಬರ್ತಾ ಇರುತ್ತಲ್ವ, ಒಂದು ಸ್ವಲ್ಪ ಶೇಪ್ ಚೇಂಜ್ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ ರೌಂಡಾಗೆ ಬರಬೇಕು ಅಂದರೆ ನೋಡಿ ಈ ರೀತಿಯಾಗಿ ನಾವು ಮೊದಲೇ ಪ್ರೆಸ್ ಮಾಡಿಟ್ಕೊಂಡು ನಂತರ ಅದನ್ನು ಎಣ್ಣೆಗೆ ಹಾಕಿದ್ರೆ ಈಸಿಯಾಗಿ ನಾವು ರೌಂಡ್ ಶೇಪಲ್ಲಿ ಚಕ್ಲಿಗಳನ್ನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾವು ಮೊದಲೇ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಗೆ ಹಾಕಲಿಕ್ಕೆ ಈಸಿ ಆಗುತ್ತೆ, ಏಕೆಂದರೆ ಎಣ್ಣೆ ಕಾಯ್ದಿರುತ್ತೆ ಅಲ್ವಾ, ಆಗ ಪ್ರೆಸ್ ಮಾಡ್ಕೊಳ್ಳೋಕೆ ಹೋದರೆ ಅಂದರೆ ಟೈಮ್ ತೊಗೊಳುತ್ತೆ ಅದು ಪ್ರೆಸ್ ಮಾಡಲಿಕ್ಕೆ. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ನೀಟಾಗಿ ಕೈನಿಂದನೇ ಅದನ್ನು ತೆಗೆದುಬಿಟ್ಟು ಹಾಕ್ಬೋದು. ಅಂದರೆ ಹಿಟ್ಟು ನಾವು ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ರೆ ನೀಟಾಗಿ ಕೈನಿಂದನೇ ಚಕ್ಲಿಗಳನ್ನ ತೆಗೆದುಬಿಟ್ಟು ಎಣ್ಣೆಗೆ ಬಿಡ್ಬೋದು. ಮತ್ತು ಇದೇ ಎಣ್ಣೆಗೆ ಹಾಕ್ತೀವಿ ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಜೋರುರಿಯಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಗರ್ಗರಿಯಾಗಿ ಬರಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ರೆಡಿ ಆಯಿತು. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.